ಪ್ರಾಯೋಗಿಕ ಪರೀಕ್ಷೆಗಳು ಇನ್ನೇನು ಆರಂಭ ಆಗ್ತಾ ಇದ್ದಾವೆ. ಭೌತಶಾಸ್ತ್ರ ವಿಷಯದ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ 30 ಅಂಕಗಳನ್ನ ಯಾವ ರೀತಿ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಯೋಗಗಳನ್ನ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ಕಠಿಣತೆಯನ್ನ ನಾವು ಹೋಗಲಾಡಿಸೋಸ್ಕರ ನಾವು ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸುಲಭವಾಗಿ ನಾವು 30 ಅಂಕಗಳನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಒಟ್ಟು 14 ಪ್ರಯೋಗಗಳಿದ್ದಾವೆ ಪಠ್ಯಕ್ರಮದ ಪ್ರಕಾರ. ಆ 12 ಪ್ರಯೋಗಗಳಲ್ಲಿ ನಾವು ಪರೀಕ್ಷೆಗಾಗಿ 12 ಪ್ರಯೋಗಗಳನ್ನ ನಾವು ಸಿದ್ಧತೆಗೊಳ್ಬೇಕಾಗತ್ತೆ. ಇದರಲ್ಲಿ ಮೊದಲನೇ ಎಕ್ಸ್ಪೆರಿಮೆಂಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ಅಲ್ಲಿ ಪರೀಕ್ಷೆಗಾಗಿ ನಾವು ಏಮ್ ಅನ್ನ ಬರೆಯೋದು ಬೇಕಾಗಿಲ್ಲ, ಅಪರ್ಟಸ್ ಬರೆಯೋದು ಬೇಕಾಗಿಲ್ಲ. ಸೊ ನೇರವಾಗಿ ನಾವು ಅಂಕಗಳನ್ನು ಕಳಿಸ್ಬೇಕಾದ್ರೆ ಪ್ರಿನ್ಸಿಪಲ್ಗೆ ಹೋಗ್ತೀವಿ. ಪ್ರಿನ್ಸಿಪಲ್ ಅಂದ್ರೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ಗೆ ಮೊದಲನೇ ಪ್ರಿನ್ಸಿಪಲ್ ಓಮ್ಸ್ ಲಾ ಅಂತ ಬರೀತೀವಿ. ಓಮ್ಸ್ ಲಾ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಬರಿತಾ ಹೋಗ್ಬೇಕು. ಸ್ಟೇಟ್ಮೆಂಟ್ ಏನಿದೆ? The potential difference across the ends of the conductor is directly proportional to the current flowing through the conductor, provided temperature and other physical condition must be constant ಅಂತ ಹೇಳ್ತೀವಿ. ಸೊ ಓಮ್ಸ್ ಲಾ ಅಂತಂದಾಗ V is directly proportional to I ಅಂತ ಬರೆದ್ರೆ ಸಾಕು, ನಮಗೆ 2 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಫಾರ್ಮುಲಾವನ್ನ ಬರೀತೀವಿ. ಫಾರ್ಮುಲಾಕ್ಕೆ 2 ಅಂಕಗಳಿದ್ದಾವೆ. ಇಲ್ಲಿ ಫಾರ್ಮುಲಾವನ್ನ ನಾವು 2 ರೀತಿ ಬರಿತಾ ಹೋಗ್ತೀವಿ. ಒಂದು ಸ್ಲೋಪ್ ಅನ್ನ ಕಂಡುಹಿಡ್ತೀವಿ. ಸ್ಲೋಪ್ ಕಂಡುಹಿಡಬೇಕಾದ್ರೆ ಸೊ R = 1/m ಅಂತ ಬರಿತೀವಿ. R = 1/m, where m = slope of the potential difference across versus current ಅನ್ನ ನಾವು ಗ್ರಾಫ್ ಹಾಕ್ತೀವಿ. ಆ ಗ್ರಾಫ್ ನ ಸ್ಲೋಪ್ ಅನ್ನ ನಾವು ಕಂಡುಹಿಡ್ತಾ ಇದ್ದೀವಿ. ಎರಡನೇ ಫಾರ್ಮುಲಾ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ R/L. ಮೇಲೆಗಡೆ ಬಂದಿರತಕ್ಕಂತ ರೆಸಿಸ್ಟೆನ್ಸ್ ಅನ್ನ ಕೆಳಗಡೆ ಡಿವೈಡ್ ಬೈ L ಲೆಂತ್ ಆಫ್ ದ ಗಿವನ್ ವೈರ್ ಮಾಡ್ಕೊಂಡಿವಿ ಅಂದ್ರೆ ನಮಗೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ನಮಗೆ ಸಿಗ್ತಾ ಹೋಗುತ್ತೆ. ಇಷ್ಟು 2 ಫಾರ್ಮುಲಾಗಳು ಬರೀಬೇಕು. ಒಂದು ರೆಸಿಸ್ಟೆನ್ಸ್ = 1/m, ಎರಡನೇ ಫಾರ್ಮುಲಾ R/L. ಈ 2 ಫಾರ್ಮುಲಾಗಳನ್ನ ಬರೀಬೇಕು, ನಮಗೆ 2 ಅಂಕಗಳು ಸಿಗ್ತವೆ. ಇನ್ನು ಮೂರನೇದು ಅಬ್ಸರ್ವೇಷನ್ ಬರೀತಾ ಹೋಗ್ತೀವಿ. ಅಬ್ಸರ್ವೇಷನ್ ಅಂದ್ರೆ ಏನು? ನಮಗೆ ಪ್ರಯೋಗಾಲಯದಲ್ಲಿ ಎಕ್ಸ್ಪೆರಿಮೆಂಟ್ ನಲ್ಲಿ ಏನಿದಾವೆ ಅನ್ನೋದನ್ನ ನೋಡಿ ಬರೀಬೇಕು. ಅಲ್ಲಿ ಮೊದಲನೇ ಅಬ್ಸರ್ವೇಷನ್ ಲೆಂತ್ ಆಫ್ ದ ಗಿವನ್ ವೈರ್. ಇದನ್ನ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ. ಲೆಂತ್ ಆಫ್ ದ ಗಿವನ್ ವೈರ್ ಎಷ್ಟು ಅಂತ ಮೀಟರ್ ನಲ್ಲಿ ಕೊಟ್ಟಿರ್ತಾರೆ, ಅಥವಾ ಕ್ವಶನ್ ಪೇಪರ್ ನಲ್ಲಿನೇ ಬರೆದು ಕೊಟ್ಟಿರ್ತಾರೆ. ಇದು ಮೊದಲನೇ ಅಭ್ಯಾಸ. ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸರ್ಕ್ಯೂಟ್ ಡಯಾಗ್ರಾಮ್. ಸರ್ಕ್ಯೂಟ್ ಡಯಾಗ್ರಾಮ್ ನಾವು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಕನೆಕ್ಷನ್ ಮಾಡಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಕನೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿರೋದು ಬ್ಯಾಟ್ರಿಯಿಂದ. ಸೊ ಹಾಗಾಗಿ ಮೊದಲನೇದು ಸ್ಟಾರ್ಟ್ ಮಾಡಬೇಕು. ಪಾಸಿಟಿವ್ ದ ಬ್ಯಾಟರಿ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಎಮಿಟರ್. ನೆಗೆಟಿವ್ ಟರ್ಮಿನಲ್ ಆಫ್ ದ ಎಮಿಟರ್ ಈಸ್ ಕನೆಕ್ಟೆಡ್ ಟು ರೆಸಿಸ್ಟೆನ್ಸ್ ಆಫ್ ದ ಗಿವನ್ ವೈರ್ of one end, and another end is connected to rheostat or upper terminal of the rheostat, and lower terminal of the rheostat is connected to one end of the key, and another end of the key is connected to negative of the battery. This is a series connection. ಇದು series connection ಅಲ್ಲಿ ಮಾಡ್ತಾ ಹೋಗಬೇಕು. ಇನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಯೋದ್ರಿಂದ ನಾವು ಅಕ್ರಾಸ್ ದ ರೆಸಿಸ್ಟೆನ್ಸ್ ನಾವು ಕಂಡುಹಿಡಬೇಕಾಗಿರೋದ್ರಿಂದ 2 ವೈರ್ ಲೆಂತ್ ಆಫ್ ದ ವೈರ್ ಏನ್ ತಗೊಂಡಿರುತ್ತವಲ್ಲ ಅಲ್ಲಿ 2ರ ಮಧ್ಯದಲ್ಲಿ ನಾವು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ಇದು ನಮ್ಗೆ ಸರ್ಕ್ಯೂಟ್ ಕನೆಕ್ಷನ್. ಇಲ್ಲಿ ಕನೆಕ್ಷನ್ ಮಾಡ್ಬೇಕಾದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕ್ಬೇಕಾದಾಗೆ ಕಂಪಲ್ಸರಿಯಾಗಿ ಮಿನಿಮಮ್ 2 ಭಾಗಗಳನ್ನ ನಾವು ಗುರುತಿಸಲೇಬೇಕು. 2 ಭಾಗಗಳನ್ನ ಗುರುತಿಸಬೇಕು. ಯಾವುದಾದ್ರು ಒಂದು ಬ್ಯಾಟ್ರಿ, ವೋಲ್ಟ್ ಮೀಟರ್, ಎಮಿಟರ್, ರೆಸಿಸ್ಟೆನ್ಸ್, ರಿಯೋಸ್ಟಾಟ್ ಅಂಡ್ ಕೀ, ಇಷ್ಟು ಭಾಗಗಳನ್ನ ಗುರುತಿಸಬೇಕು. ಅವಾಗ ನಮಗೆ 2 ಅಂಕಗಳು ಸಿಗ್ತಾವೆ. ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದಾಗ ನಮಗೆ 2 ಅಂಕಗಳು ಸಿಗ್ತವೆ. ಅಂತದ್ದು ಕನೆಕ್ಷನ್ ಮಾಡಿದ ನಂತರ ಅದನ್ನ ನಾವು ಕೀಯನ್ನ ಹಾಕ್ತೀವಿ. ಕೀ ಹಾಕಿದ ನಂತರ ಪೊಟೆನ್ಷಿಯಲ್ ಅನ್ನ ವೇರಿ ಮಾಡ್ತಾ ಹೋಗ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ವೇರಿ ಮಾಡ್ತಾ ಅಂದ್ರೆ ವೋಲ್ಟ್ ಮೀಟರ್ ನಲ್ಲಿ ವ್ಯಾಲ್ಯೂ ಅನ್ನ ವೇರಿ ಮಾಡ್ತಾ ಹೋಗ್ತೀವಿ. ವ್ಯಾಲ್ಯೂ ಹೆಚ್ಚಿದ್ರೆ 0.1, 0.2, 0.3, 0.4, 0.5. ಸೊ ನಮಗೆ 5 ರೀಡಿಂಗ್ ಗ್ರಾಫ್ ಹಾಕೋದ್ರಿಂದ ನಮಗೆ 5 ರೀಡಿಂಗ್ಗಳು ಸಾಕು. ಕರೆಸ್ಪಾಂಡಿಂಗ್ ಕರೆಂಟ್ ಎಷ್ಟಿದೆ ಅನ್ನ ನೋಡ್ಕೊತಾ ಹೋಗ್ತೀವಿ. ಕರೆಸ್ಪಾಂಡಿಂಗ್ ಕರೆಂಟ್ ಎಷ್ಟಿದೆ ಅನ್ನ ನೋಡ್ಕೊತಾ ಹೋಗ್ತೀವಿ. 0.1 ಇಟ್ಟಾಗ ಕರೆಂಟ್ ಎಷ್ಟು ತೋರ್ತು,
ನೆಕ್ಸ್ಟ್ 0.2 ಕೊಟ್ಟಾಗ ಎಮಿಟರ್ ನಲ್ಲಿ ಎಷ್ಟು ರೀಡಿಂಗ್ ತೋರಿಸ್ತವೆ, 0.3 ಎಮಿಟರ್ ನಲ್ಲಿ ಎಷ್ಟು ರೀಡಿಂಗ್ ತೋರಿಸಿದೆಯೋ ಅದನ್ನ ನಾವು ಟೇಬಲ್ ಕಾಲಮ್ ನಲ್ಲಿ ರೀಡಿಂಗ್ ಅನ್ನ ಹಾಕ್ತಾ ಹೋಗ್ತೀವಿ. ಈ ಟೇಬಲ್ ಕಾಲಮ್ ಹಾಕ್ಬೇಕಾದ್ರೆ ನಮ್ಗೆ ಏನೇನಿದೆ, ಫಸ್ಟ್ ಟ್ರಯಲ್ ನಂಬರ್, ಎಮಿಟರ್ ರೀಡಿಂಗ್, ವೋಲ್ಟ್ ಮೀಟರ್ ರೀಡಿಂಗ್. ಎಮಿಟರ್ ರೀಡಿಂಗ್ ಬರಿಬೇಕಾದ್ರೆ ನಮ್ಗೆ ಟೇಬಲ್ ಹಾಕ್ಬೇಕಾದ್ರೆ ಕರೆಂಟ್ ಇನ್ ಮಿಲಿ ಆಂಪ್ಸ್ ಅಂತ ಬರಿಬಹುದು, ಇಲ್ಲ ಕರೆಂಟ್ ಇನ್ ಆಂಪಿಯರ್ ಅಂತ ಬರಿಬಹುದು. ನೆಕ್ಸ್ಟ್ ವೋಲ್ಟ್ ಮೀಟರ್ ರೀಡಿಂಗ್ ನಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಇನ್ ವೋಲ್ಟ್ ಅಂತ ಬರೀಬೇಕು. ಎಸ್ಐ ಯೂನಿಟ್ ಅನ್ನ ಟೇಬಲ್ ಅಲ್ಲಿ ಬರೆದ್ರೆ ಮಾತ್ರ ನಮಗೆ ಕಂಪಲ್ಸರಿ 2 ಮಾರ್ಕ್ಸ್ ಸಿಗ್ತವೆ, ಇಲ್ಲ ಅಂದ್ರೆ 1 ಅಂಕಗಳ ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಸೊ ಸಾಧ್ಯ ಆದಷ್ಟು ಯೂನಿಟ್ಸ್ ಗಳನ್ನ ಬರೆಯೋದನ್ನ ಕಲ್ತ್ಕೋಬೇಕು. ಸೊ ಒಟ್ಟು 5 ರೀಡಿಂಗ್ ಅನ್ನ ತಗೋತಾ ಹೋಗ್ತೀವಿ. 5 ರೀಡಿಂಗ್ ತಗೊಂಡ ನಂತರ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಗ್ರಾಫಿಗೆ ಬರ್ತೀವಿ. ಗ್ರಾಫ್ ಏನ್ ಮಾಡ್ತಾ ಇದೀವಿ, ಗ್ರಾಫ್ ಹೋಗ್ಬೇಕಾದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಅನ್ನ ಹಾಕೋತೀವಿ, ವೈ ಆಕ್ಸಿಸ್ ನಲ್ಲಿ ಕರೆಂಟ್ ಅನ್ನ ಹಾಕೋತಾ ಇದೀವಿ. ವ್ಯಾಲ್ಯೂ ಟೇಬಲ್ ಅಲ್ಲಿ ಬಂದಿರತಕ್ಕಂತ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ನಲ್ಲಿ ಹಾಕ್ತೀವಿ. ಗ್ರಾಫ್ ನಲ್ಲಿ ಹಾಕ್ಬೇಕಾದ್ರೆ ಮೊದಲು ಸ್ಕೇಲ್ ಅನ್ನ ಬರೀಲೇಬೇಕು, ಸ್ಕೇಲ್ ಬರೀಬೇಕು. ಎಕ್ಸ್ ಆಕ್ಸಿಸ್ ನಲ್ಲಿ 1 ಡಿವಿಷನ್ ಈಕ್ವಲ್ ಟು ಎಷ್ಟು ವೋಲ್ಟ್ ತಗೊಂಡಿದೀವಿ, ವೈ ಆಕ್ಸಿಸ್ ನಲ್ಲಿ 1 ಡಿವಿಷನ್ ಈಕ್ವಲ್ ಟು ಎಷ್ಟು ವೋಲ್ಟ್ ಎಷ್ಟು ಎಮಿಟರ್ ನ ರೀಡಿಂಗ್ ಅನ್ನು ತಗೊಂಡಿದೀವಿ ಅನ್ನೋದನ್ನ ಸ್ಕೇಲ್ ನಲ್ಲಿ ಫಸ್ಟ್ ಬರೀಬೇಕು. ಎಕ್ಸ್ ಆಕ್ಸಿಸ್ ನಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಇನ್ ವೋಲ್ಟ್, ವೈ ಆಕ್ಸಿಸ್ ನಲ್ಲಿ ಕರೆಂಟ್ ಇನ್ ಮಿಲಿ ಆಂಪ್ಸ್ ಅಥವಾ ಆಂಪ್ಸ್ ಅಂತ ಬರೆದ್ರು ಯೂನಿಟ್ ಅನ್ನ ಬರಲೇಬೇಕು. ಇಷ್ಟು ಬರೆದ್ರು ಕೂಡ ನಿಮಗೆ ಅಲ್ಲಿ 1 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಡೆದಿರ್ತಕ್ಕಂಥ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ನಲ್ಲಿ ಪ್ಲಾಟ್ ಮಾಡ್ತಾ ಹೋದ್ರೆ ನಮಗೆ 2 ಅಂಕ ಸಿಗ್ತವೆ. ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿದ್ರೆ 1 ಮಾರ್ಕ್ಸ್, ಸ್ಟ್ರೇಟ್ ಲೈನ್ ಹಾಕಿ ಮಾಡಿದ್ರೆ 1 ಅಂಕ, ಅದು ಸ್ಲೋಪ್ ಕಂಡು ಹಿಡ್ಕೊಂಡು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ 3 ಅಂಕ ನಮಗೆ ಸಿಗ್ತಾ ಹೋಗ್ತವೆ ಕ್ಯಾಲ್ಕುಲೇಷನ್ಗೆ. ನಮಗೆ ನೆಕ್ಸ್ಟ್ ರಿಸಲ್ಟ್ ಬರಿತೀವಿ. ರಿಸಲ್ಟ್ ಏನ್ ಬರ್ತೀವಿ, ರೆಸಿಸ್ಟೆನ್ಸ್ ಆಫ್ ದ ಗಿವನ್ ವೈರ್ ಇನ್ ಓಮ್. ನೆಕ್ಸ್ಟ್ ಎರಡನೇದು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಇನ್ ಓಮ್ ಮೀಟರ್ ಅಂತ ಬರಿತೀವಿ. ಓಮ್ ಪರ್ ಮೀಟರ್ ಬರಿತೀವಿ, ಓಮ್ ಪರ್ ಮೀಟರ್ ಬರಿತೀವಿ. ರೆಸಿಸ್ಟೆನ್ಸ್ ಬಂದು ಸ್ಲೋಪ್ ನಿಂದ ಬಂದಿರತಕ್ಕಂಥದ್ದು 1/m, ಎಂ ಸ್ಲೋಪ್ ಬಂದಿದ್ರಿಂದ ಅದರ ರೆಸಿಸ್ಟೆನ್ಸ್ ಅನ್ನ ಬರಿತೀವಿ ಅಲ್ಲಿ. ಎರಡನೇದು ಲೆಂತ್, ಗಿವನ್ ವ್ಯಾಲ್ಯೂ ಲೆಂತ್ ಅನ್ನ ಬಂದಿರತಕ್ಕಂಥ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜೊತೆಗೆ ಭಾಗ ಮಾಡಿದ್ರೆ ಅಂತಂದ್ರೆ ನಮಗೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಸಿಗುತ್ತೆ. ಇಷ್ಟು ಬರೆದ್ರೆ ನಮಗೆ 20 ಅಂಕಗಳು ಒಟ್ಟು ಸಿಗ್ತವೆ. 2 ಮಾರ್ಕ್ಸ್ ರಿಸಲ್ಟ್ ಬರೆದರೆ 2 ಅಂಕಗಳು ಸಿಗ್ತಾ ಹೋಗ್ತವೆ. ಸೊ ಒಟ್ಟು ಈ ರೀತಿ ನಮಗೆ 20 ಅಂಕಗಳು ಸಿಗ್ತಾ ಹೋಗ್ತವೆ. ಒಬ್ಬೊಬ್ಬರು 14 ಎಕ್ಸ್ಪೆರಿಮೆಂಟ್ ಬರೆದ್ರೆ 6 ಅಂಕ, ಆಮೇಲೆ ವೈವ ಹೇಳಿದ್ರೆ ನಿಮಗೆ 4 ಅಂಕ. ಇಲ್ಲಿ ವೈವ ಏನೇನು ಕೇಳ್ತಾರೆ, ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಂತ ವೈವಗಳನ್ನ ಕೇಳ್ತಾ ಹೋಗ್ತಾರೆ. ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ನಾವೇನ್ ಕಂಡು ಹಿಡಿದಿದ್ವಿ, ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಕೇಳಿದ್ವಿ, ಅದ್ರ ಯೂನಿಟ್ ಕೇಳಬಹುದು. ಎರಡನೇದು ವೋಲ್ಟ್ ಮೀಟರ್ ಅಂದ್ರೆ ಏನು, ಅಮೀಟರ್ ಅಂದ್ರೆ ಏನು, ಕರೆಂಟ್ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಲೆಂತ್ ಗೆ ಯಾವ ರೀತಿ ವೇರಿ ಆಗುತ್ತೆ. ಸೊ ಈ ರೀತಿಯ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಇಷ್ಟು ಮಾಡಿದ್ರೆ ನಮಗೆ 20 ಅಂಕ ಪ್ಲಸ್ 10 ಅಂಕ ಒಟ್ಟು 30 ಅಂಕಗಳನ್ನ ನಾವು ಪಡಿತಾ ಹೋಗ್ಬೋದು. ಭೌತಶಾಸ್ತ್ರದ 2ನೇ ಪ್ರಯೋಗ, ಎರಡನೇ ಎಕ್ಸ್ಪೆರಿಮೆಂಟ್, ರೆಸಿಸ್ಟಿವಿಟಿ ಟು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಆಫ್ ದ ಗಿವನ್ ವೈರ್ ಅಂಡ್ ಹೆನ್ಸ್ ಡಿಟರ್ಮೈನ್ ದ ರೆಸಿಸ್ಟಿವಿಟಿ ಆಫ್ ದ ಗಿವನ್ ವೈರ್ ಅಂತ. ಇದು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಮಾಡಬೇಕಾದ್ರೆ ನೆಕ್ಸ್ಟ್ ಏನ್ ಮಾಡಿದ್ವಿ, ನಮ್ಗೆ ಅಂಕ ಬೇಕಾದಾಗ ನಾವು ಪ್ರಿನ್ಸಿಪಲ್ಗೆ ಬರೀತಾ ಹೋಗ್ತೀವಿ. ಪ್ರಿನ್ಸಿಪಲ್ ಮೊದಲನೇ ಎಕ್ಸ್ಪೆರಿಮೆಂಟ್ ಗೆ ಏನು ಪ್ರಿನ್ಸಿಪಲ್ ಬರ್ದಿದೀವೋ ಅದೇ ಎಕ್ಸ್ಪೆರಿಮೆಂಟ್ ಅದೇ ಪ್ರಿನ್ಸಿಪಲ್ ಅನ್ನ ನಾವು ಇಲ್ಲಿ ಕೂಡ ಬರಿತಾ ಹೋಗ್ತೀವಿ. ಏನು ಅಂದ್ರೆ ಅದು ಓಮ್ಸ್ ಲಾ, ಅದೇ ಸ್ಟೇಟ್ಮೆಂಟ್ ಅನ್ನು ಬರಿತಾ ಹೋಗ್ತೀವಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಅಂತ. ಸೊ ಅಗೇನ್ ವಿ ಈಕ್ವಲ್ ಟು ಐ ಇಂಟು ಆರ್ ಅಂತ ಒಂದು ಫಾರ್ಮುಲಾ ಬರೀತೀವಿ, ಪ್ರಿನ್ಸಿಪಲ್ ಆಗುತ್ತೆ ನಮಗೆ. ಸೊ 2 ಅಂಕ ನಮಗೆ ಸಿಗ್ತದೆ. ಎರಡನೇ ಸ್ಟೆಪ್ ಅಂದ್ರೆ ಫಾರ್ಮುಲಾವನ್ನ ಬರೀತೀವಿ. ಫಾರ್ಮುಲಾ ಅಂದ್ರೆ ಏನ್ ಬರೀತೀವಿ ಇಲ್ಲಿ, ಮೊದಲನೇದು ರೆಸಿಸ್ಟೆನ್ಸ್ ಫಾರ್ಮುಲಾ ಆರ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಎರಡನೇ ಫಾರ್ಮುಲಾ ರೆಸಿಸ್ಟಿವಿಟಿ ರೋ ಈಕ್ವಲ್ ಟು ಎ ಡಿವೈಡ್ ಆರ್ ಇಂಟು ಎ ಇಂಟು ಎಲ್ ಡಿವೈಡೆಡ್ ಬೈ ಎಲ್. ಆರ್ ಈಕ್ವಲ್ ರೋ ಈಕ್ವಲ್ ಟು ಆರ್ ಇಂಟು ಎ ಇಂಟು ಎ ಡಿವೈಡೆಡ್ ಬೈ ಎಲ್ ಅಂತ ಬರೀತೀವಿ. ವೇರ್ ಎ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಎಲ್ ಇಸ್ ದ ಲೆಂತ್ ಆಫ್ ದ ಗಿವನ್ ವೈರ್. ಇಷ್ಟು ನಾವು ಬರೀಲೇಬೇಕು. ಯಾಕಂದ್ರೆ
ಅಂಕಗಳು ಬೇಕಾದಾಗ ನಮಗೆ ಫಾರ್ಮುಲಾಗಳು ಏನ್ ಬರಿತೀವಿ ಎಕ್ಸ್ಪ್ರೆಷನ್ ಆ ಟರ್ಮ್ ಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ನಮಗೆ 2 ಅಂಕ ಸಿಗ್ತವೆ. ಟರ್ಮ್ ಗಳನ್ನ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದ್ರೆ 2 ಅಂಕದಲ್ಲಿ 1 ಅಂಕ ಕಳ್ಕೊತೀವಿ. ಕಂಪಲ್ಸರಿ ಆಗಿ ಟರ್ಮ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ಲೇಬೇಕು ನಾವು. ಫಾರ್ಮುಲಾ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಬ್ಸರ್ವೇಷನ್. ಇಲ್ಲಿ ಅಬ್ಸರ್ವೇಷನ್ ನಲ್ಲಿ ಮುಖ್ಯವಾಗಿ 2 ಭಾಗಗಳಿದಾವೆ. ಒಂದು ರೇಡಿಯಸ್ ಆಫ್ ದ ಗಿವನ್ ವೈರ್ ಅಂತ, ಯಾಕಂದ್ರೆ ಏರಿಯಾನ ಡೈರೆಕ್ಟ್ ಆಗಿ ನೇರವಾಗಿ ಕೊಡೋದಿಲ್ಲ. ಸೊ ನಮಗೆ ವೈರ್ ಕೊಟ್ಟಿರ್ತಾರೆ, ಲೆಂತ್ ಆಫ್ ದ ಗಿವನ್ ವೈರ್ ಫಸ್ಟ್ ಅಬ್ಸರ್ವೇಷನ್. ಸೆಕೆಂಡ್ ಅಬ್ಸರ್ವೇಷನ್ ರೇಡಿಯಸ್ ಆಫ್ ದ ಗಿವನ್ ವೈರ್. ಇದು ನಿಮಗೆ ಕ್ವಶನ್ ಪೇಪರ್ ನಲ್ಲಾದ್ರೂ ಕೊಡ್ಬೋದು, ಇಲ್ಲ ಅಂದ್ರೆ ಎಕ್ಸ್ಪೆರಿಮೆಂಟ್ ಟೇಬಲ್ ಮಾಡಿರ್ತಾರೆ ಅಲ್ಲಾದ್ರೂ ನಿಮಗೆ ಕೊಟ್ಟಿರ್ತಾರೆ. ರೇಡಿಯಸ್ ಒಂದ್ ವೇಳೆ ಕೊಡ್ಲಿಲ್ಲ ಅಂದಾಗ ನಾವು ಸ್ಕ್ರೂಗೇಜ್ ಅನ್ನ ಫಸ್ಟ್ ಇಯರ್ ಅಲ್ಲಿ ಮಾಡಿರ್ತಕ್ಕಂಥ ಸ್ಕ್ರೂಗೇಜ್ ನಿಂದ ನಾವು ಡಯಾಮೀಟರ್ ಕಂಡು ಹಿಡ್ಕೊಂಡು ರೇಡಿಯಸ್ ಅನ್ನ ಫೈಂಡ್ ಮಾಡ್ತಾ ಹೋಗ್ತೀವಿ. ಇದು ಅಬ್ಸರ್ವೇಷನ್. ಅದೇ ರೀತಿ ಬರಿಬೇಕಾದ್ರೆ ರೇಂಜ್ ಆಫ್ ದ ವೋಲ್ಟ್ ಮೀಟರ್, ರೇಂಜ್ ಆಫ್ ಡಯಾಮೀಟರ್ ಇವೆರಡನ್ನು ಕೂಡ ಆಡ್ ಮಾಡ್ಕೊತಾ ಹೋಗೋದು ಅಬ್ಸರ್ವೇಷನ್ ಅಲ್ಲಿ. ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್. ಫಸ್ಟ್ ಎಕ್ಸ್ಪೆರಿಮೆಂಟ್ ಯಾವ್ದು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದ್ರು ಅದೇ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲೂ ಫಾಲೋ ಮಾಡ್ತೀವಿ. ಟೇಬಲ್ ನಲ್ಲೂ ಕೂಡ ಅದೇ ಸೇಮ್ ಫಾಲೋ ಮಾಡ್ತೀವಿ. ಆದ್ರೆ ಇಲ್ಲಿ ಇನ್ನೊಂದು ಕಾಲಮ್ ಆಡ್ ಆಗುತ್ತೆ, ರೆಸಿಸ್ಟೆನ್ಸ್. 1ನೇ ಕಾಲಮ್ ನಲ್ಲಿ ಬರಿತೀವಿ ಟ್ರಯಲ್ ನಂಬರ್, 2ನೇ ಕಾಲಮ್ ನಲ್ಲಿ ಬರಿತೀವಿ ರೆಸಿಸ್ಟೆನ್ಸ್ ಅಮೀಟರ್ ರೀಡಿಂಗ್, ನೆಕ್ಸ್ಟ್ 3ನೇ ಕಾಲಮ್ ನಲ್ಲಿ ವೋಲ್ಟ್ ಮೀಟರ್ ರೀಡಿಂಗ್ ಬರಿತೀವಿ. ಇನ್ನೊಂದು ಕಾಲಮ್ ಏನ್ ಆಡ್ ಆಗುತ್ತೆ ನಮಗೆ ರೆಸಿಸ್ಟೆನ್ಸ್ ಕಾಲಮ್ ಅನ್ನ ಆಡ್ ಆಗುತ್ತೆ. ಕರೆಂಟ್ ಇನ್ ಆಂಪಿಯರ್ ಬರಿತೀವಿ, ಇಲ್ಲ ಮಿಲಿ ಆಂಪ್ಸ್ ಅಂತ ಬರಿತೀವಿ. ವೋಲ್ಟ್ ಮೀಟರ್ ರೀಡಿಂಗ್ ಅನ್ನ ವೋಲ್ಟೇಜ್ ಅಂತ ಬರಿತೀವಿ ಅಥವಾ ವಿ ಅಂತ ಬರಿತೀವಿ. 3ನೇ ಕಾಲಮ್ ರೆಸಿಸ್ಟೆನ್ಸ್ ಇನ್ ಓಮ್ ಅಂತ ಬರಿತೀವಿ. R = V/I ಇನ್ ಓಮ್ ಅಂತ ಬರೆದ್ರೆ ಸಾಕು. ಇಲ್ಲಿ ನಮ್ಗೆ 3 ರೀಡಿಂಗ್ ಸಾಕು, ಯಾಕಂದ್ರೆ ಮೊದಲನೇದರಲ್ಲಿ ಗ್ರಾಫ್ ಹಾಕೋದ್ರಿಂದ ಮಿನಿಮಮ್ 5 ರೀಡಿಂಗ್ ಅನ್ನು ತಗೋತೀವಿ. ಆದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮೆಥಡ್ ಇದರಿಂದ ನಮ್ಗೆ 3 ರೀಡಿಂಗ್ ಸಾಕು. ಅದೇ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಮೊದಲನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಿದ ಹಾಗೆ ಪಾಸಿಟಿವ್ ದ ಬ್ಯಾಟರಿ ಇಸ್ ಕನೆಕ್ಟೆಡ್ ಟು ಎಮಿಟರ್ is connected to resistance of the wire, one end of the wire, another end of the wire is connected to upper terminal of the wire, upper terminal of the rheostat, and the lower terminal of the rheostat is connected to key, and another terminal of the key is connected to negative of the battery. Across the wire, length of the given wire, voltmeter is connected. So ಇದು ಪ್ಯಾರಲಲ್ ಆಗಿರುತ್ತೆ ವೋಲ್ಟ್ಮೀಟರ್, ಯಾವಾಗಲೂ ಸೀರೀಸ್ ನಲ್ಲಿ ಕರೆಂಟ್ ಇರುತ್ತೆ. ಇಷ್ಟು ಕನೆಕ್ಷನ್ ಮಾಡಿದ್ರೆ ನಮಗೆ 3 ಅಂಕ ಪ್ಲಸ್ 2 ಅಂಕ ನಮಗೆ ಸಿಗ್ತವೆ. ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿ ಪ್ಲಸ್ ಅದನ್ನ ಕನೆಕ್ಷನ್ ಮಾಡಿದ್ರೆ ನಮಗೆ ಒಟ್ಟು 2 + 3 ಅಂಕ ಸಿಗ್ತವೆ. ನೆಕ್ಸ್ಟ್ ಟೇಬಲ್ ಅಲ್ಲಿ ಅಲ್ಲಿ ಯಾವ ರೀತಿ ಪೊಟೆನ್ಶಿಯಲ್ ಅನ್ನ ವೇರಿ ಮಾಡ್ತಾ ಹೋಗಿ ಕರೆಂಟ್ ಅನ್ನ ನೋಟ್ ಡೌನ್ ಮಾಡ್ಕೊತಾ ಹೋಗ್ತೀವಿ. ಕರೆಂಟ್ ಅನ್ನ ನೋಟ್ ಡೌನ್ ಮಾಡ್ಕೋಬೇಕು, ಪೊಟೆನ್ಶಿಯಲ್ ಅನ್ನ ವೇರಿ ಮಾಡ್ತಾ ಹೋಗ್ಬೇಕು. ಅಂದ್ರೆ 0.1, 0.2, 0.3 ಅನ್ನ ವೇರಿ ಮಾಡ್ತಾ ಹೋಗಿ ಕರೆಸ್ಪಾಂಡಿಂಗ್ ಕರೆಂಟ್ ಎಷ್ಟಿದೆ ಅನ್ನ ನೋಡ್ಕೋತಾ ಹೋಗ್ಬೇಕು. ಅದೇ ರೀತಿ ಟೇಬಲ್ ಕಾಲಮ್ ನಲ್ಲಿ ಟ್ಯಾಬ್ಲೆಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬರ್ತೀವಿ. ಕ್ಯಾಲ್ಕುಲೇಷನ್ ಅಂತಂದಾಗ 3rd ಕಾಲಮ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಷನ್ ಮೆಥಡ್ ಇಂದ ಮಾಡಬೇಕು. V/I ಅಂದ್ರೆ ಪೊಟೆನ್ಶಿಯಲ್ ಡಿವೈಡೆಡ್ ಬೈ ಕರೆಂಟ್ ಅನ್ನು ನಾವು ಮಾಡಿದ್ರೆ ಅಂದ್ರೆ ನಮಗೆ 3rd ಕಾಲಮ್ ಅಂತ ಅದನ್ನೇ ನಾವು ಸಪರೇಟ್ ಆಗಿ ಬರೀಬೇಕು. ಕ್ಯಾಲ್ಕುಲೇಷನ್ ಆಗಿ ನಾವು ಕ್ಯಾಲ್ಕುಲೇಷನ್ ಅಂತ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಟೇಬಲ್ ಅಲ್ಲಿ ಫಿಲ್ ಅಪ್ ಆದ ನಂತರ ನಮ್ಗೆ ಮೀನ್ ವ್ಯಾಲ್ಯೂವನ್ನ ಕಂಡುಹಿಡ್ಕೋಬೇಕು. 3 ರೀಡಿಂಗ್ ಅನ್ನ ಬಂದಿರ್ತವೆ, R1, R2, R3. ಸೊ ಮೀನ್ ವ್ಯಾಲ್ಯೂ ಆಫ್ R = R1 + R2 + R3 ಡಿವೈಡೆಡ್ ಬೈ 3 ಮಾಡ್ಕೊಂಡಿ ಅಂದ್ರೆ ನಮ್ಗೆ ರೆಸಿಸ್ಟೆನ್ಸ್ ಮೀನ್ ವ್ಯಾಲ್ಯೂ ಸಿಗುತ್ತೆ. ಈ ಮೀನ್ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನ ನಾವು ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡ್ಲಿಕ್ಕೆ 2ನೇ ಹಂತದ ಕ್ಯಾಲ್ಕುಲೇಷನ್ ರೋ ರೆಸಿಸ್ಟಿವಿಟಿ = πr² × R ಡಿವೈಡೆಡ್ ಬೈ L. πr² R divided by L, where small r is radius of the given wire. ಅದನ್ನು ಮೊದಲನೇ ಕಂಡುಹಿಡ್ಕೊಂಡಿರ್ತೀವಿ ಅಥವಾ ಮೊದಲನೇ ಕ್ವಶನ್ ಪೇಪರ್ ನಲ್ಲಿ ಗಿವನ್ ಅಂತ ಕೊಟ್ಟಿರ್ತಾರೆ. ಸೊ R ವ್ಯಾಲ್ಯೂವನ್ನ ಹಾಕ್ತೀವಿ, ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನ ಹಾಕ್ತೀವಿ, ಪೈ ವ್ಯಾಲ್ಯೂವನ್ನ 22/7 ಅಥವಾ 3.142 ಅಂತ ಹಾಕ್ತೀವಿ. ಲೆಂತ್ ಆಫ್ ದ ವೈರ್ ಎಷ್ಟು ಕೊಟ್ಟಿರ್ತಾರೋ ಅದನ್ನ ನಾವು ಅಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ನಮ್ಗೆ ರೆಸಿಸ್ಟಿವಿಟಿ ವ್ಯಾಲ್ಯೂವನ್ನ ಸಿಗುತ್ತೆ. ಓಮ್ ಮೀಟರ್ ಅಂತ ಯೂನಿಟ್ ಬರೀಲೇಬೇಕು. ಯೂನಿಟ್ ಬರೆದಿಲ್ಲ ಅಂದ್ರೆ 1 ಅಂಕ ಕಳ್ಕೊತೀವಿ ಕ್ಯಾಲ್ಕುಲೇಷನ್ ಅಲ್ಲೂ ಕೂಡ. ಸೊ ಇಷ್ಟು ಮಾಡಿದ್ರೆ ನಮ್ಗೆ 2ನೇ ಎಕ್ಸ್ಪೆರಿಮೆಂಟ್ ಕೂಡ ಮುಕ್ತಾಯ ಆಗುತ್ತೆ. ಕೊನೆಗೆ ಏನ್ ಬರೀಬೇಕು ನಾವು ರಿಸಲ್ಟ್ ಅಲ್ಲೂ ಕೂಡ 2 ಸೆಕ್ಷನ್ ಇದಾವೆ. ಯಾಕಂದ್ರೆ ಕ್ವಶನ್ ಪೇಪರ್ ನಲ್ಲಿ ಹೇಳಿದರೆ ಒಂದು ರೆಸಿಸ್ಟೆನ್ಸ್ ಆಫ್ ದ ಗಿವನ್ ವೈರ್ = R = ಓಮ್. ಎಷ್ಟು ವ್ಯಾಲ್ಯೂ ಬಂದಿರುತ್ತೋ ಅಷ್ಟು ವ್ಯಾಲ್ಯೂವನ್ನ ಹಾಕಬೇಕು. 2ನೇ ಸೆಕ್ಷನ್ ಅಂತ ಏನಿದೆ ರೆಸಿಸ್ಟಿವಿಟಿ ಕೇಳಿದ್ದಾರೆ. ರೆಸಿಸ್ಟಿವಿಟಿ ಆಫ್ ದ ಗಿವನ್ ವೈರ್ = ಓಮ್ ಮೀಟರ್ ಬರೀಬೇಕು. ಇಷ್ಟು ಬರೆದ್ರೆ 1 ಅಂಕ ಸಿಗುತ್ತೆ. ವ್ಯಾಲ್ಯೂವನ್ನ ಅದ್ರಲ್ಲಿ ಹಾಕಿದ್ರೆ ನಮಗೆ 2 ಅಂಕ ಸಿಗ್ತವೆ. ಇಲ್ಲಿಗೆ ನಮಗೆ ಒಟ್ಟು 20 ಅಂಕಗಳು ಜೋಡಣೆ ಆಗ್ತವೆ. ನೆಕ್ಸ್ಟ್ ಬರೋದು ನಮಗೆ ವೈವೈ ಇರುತ್ತೆ.
ಇಲ್ಲಿ ಎಂತ ಪ್ರಶ್ನೆಗಳನ್ನ ಕೇಳ್ಬೋದು ನಮ್ಗೆ? ಒಂದು ರೆಸಿಸ್ಟೆನ್ಸ್ ಡೆಫಿನಿಷನ್ ಕೇಳ್ಬೋದು, ಸ್ಟೇಟ್ಮೆಂಟ್ ಕೇಳ್ಬೋದು ಓಮ್ಸ್ ಲಾದು. ಮೂರನೇದ್ದು ರೆಸಿಸ್ಟಿವಿಟಿ ಅಂದ್ರೆ ಏನು ಕೇಳ್ಬೋದು. ರೆಸಿಸ್ಟಿವಿಟಿ ಈಸ್ ಹೌ ಇಟ್ ಈಸ್ ರಿಲೇಟೆಡ್ ವಿತ್ ದ ಲೆಂತ್ ಅಂತ ಕೇಳ್ಬೋದು. ರೆಸಿಸ್ಟಿವಿಟಿ ಹೌ ಇಟ್ ಈಸ್ ರಿಲೇಟೆಡ್ ವಿತ್ ದ ಏರಿಯಾ ಅಂತ ಕೇಳ್ಬೋದು. ಇದು ಹೌ ಇಟ್ ಈಸ್ ರಿಲೇಟೆಡ್ ವಿತ್ ದ ರೇಡಿಯಸ್ ಅಂದ್ರೆ ಕೇಳ್ಬೋದು. ಸೊ ಈ ಫಾರ್ಮುಲಾಗೆ ರಿಲೇಟೆಡ್ ಆದಂತ ಕೆಲವೊಂದು ಡೆಫಿನೇಷನ್ ಕೇಳ್ಬೋದು, ಸ್ಟೇಟ್ಮೆಂಟ್ ಕೇಳ್ಬೋದು, ಅಥವಾ SI ಯೂನಿಟ್ ಕೇಳ್ಬೋದು. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನು ಕೇಳ್ಬೋದು, ವೋಲ್ಟ್ ಮೀಟರ್ ಅಂದ್ರೆ ಏನು ಕೇಳ್ಬೋದು, ಅಮ್ಮೀಟರ್ ಅಂದ್ರೆ ಏನು ಕೇಳ್ಬೋದು. ಈ ರೀತಿ ಪ್ರಯೋಗಕ್ಕೆ ಸಂಬಂಧಿಸಿದ ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಂತ 4 ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು 4 ಪ್ರಶ್ನೆಗಳಿಗೆ ಪರೀಕ್ಷೆಗೆ ಪ್ರಯೋಗಕ್ಕೆ ಸಂಬಂಧಪಟ್ಟಂತ 4 ಅಂಕಗಳು ಪಡಿಬೇಕಾದ್ರೆ 4 ಪ್ರಶ್ನೆಗಳು ಸಿಂಪಲ್ ಅಂತ ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಡಿಫಿಕಲ್ಟ್ ಲೆವೆಲ್ ಕ್ವಶನ್ ಗಳನ್ನ ಕೇಳೋದು ಸಾಧ್ಯತೆ ಕಡಿಮೆ ಇರುತ್ತೆ. ಪ್ರಯೋಗಕ್ಕೆ ಏನ್ ಸಂಬಂಧಪಟ್ಟಿರೋ ಅಂತ 4 ಪ್ರಶ್ನೆಗಳನ್ನು ಮಾತ್ರ ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ಅಲ್ಲಿ 4 ಅಂಕಗಳು ರೆಕಾರ್ಡ್ ಬುಕ್ಕಿಗೆ ನಿಮಗೆ 6 ಅಂಕಗಳು ಒಟ್ಟು ನಿಮಗೆ ಇಲ್ಲಿ 10 ಅಂಕ ಪ್ರಯೋಗ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಿಮಗೆ 10 ಅಂಕ 20 ಅಂಕಗಳು ಸಿಗ್ತವೆ. ಒಟ್ಟು ನಿಮಗೆ 30 ಅಂಕಗಳು ನಾವು ಇಲ್ಲಿ ಪಡಿತಾ ಹೋಗ್ತೀವಿ. ಇದು 2ನೇ ಎಕ್ಸ್ಪೆರಿಮೆಂಟ್.